ನನಗೆ ಅವರ ಅವರ ಒಂದು ಪ್ರತಿಭೆಯಿಂದಲೇ ಅವ್ರು ಗೆದ್ದಿದ್ದು. ಇದು ಆಗ ಈ ಚಿತ್ರ ಥಿಯೇಟ್ರಲ್ಲಿ ಯಾವ ಥರ ಜನರ ರಿಯಾಕ್ಷನು, ಇವತ್ತು ಅದೇ ರಿಯಾಕ್ಷನ್ ಥಿಯೇಟ್ರಲ್ಲಿ ಇದೆ ಅಂದಾಗ ಓ ಜನ ಬುದ್ಧಿವಂತರು, ಜನಕ್ಕೆ ಜನ ಉಪೇಂದ್ರ ಅವರ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಆಮೇಲೆ ಖುಷಿ ಪಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇಂಥ ಒಬ್ಬ ಗ್ರೇಟ್ ನಿರ್ದೇಶಕ ನಟ ಇಲ್ಲಿ ಇದ್ದಾರೆ ಅಂತ. ಈಗ ಅವ್ರು ಬರೀ ಡೈರೆಕ್ಷನಲ್ಲಿ ಮಾತ್ರ ಅಲ್ಲ, ಈಗ ಎ ಪಿಕ್ಚರಲ್ಲಿ ಒಂದು ಸ್ಟೈಲು, ಉಪೇಂದ್ರ ಪಿಕ್ಚರಲ್ಲಿ ಒಂದು ಸ್ಟೈಲು, ಆಮೇಲೆ ಇದರಲ್ಲಿ ಅದು ರಕ್ತ ಕಣ್ಣೀರು ಅದರಲ್ಲಿ ಒಂಥರ ಬೇರೆ ಸ್ಟೈಲು. ಸೊ ಅವರು ಆ ಆ್ಯಕ್ಟಿಂಗಲ್ಲೂ ಕೂಡ ಚೇಂಜ್ ಮಾಡ್ತಾ ಹೋಗ್ತಾರೆ ಅವ್ರನ್ನ. ಹೀಗೆ ಈ ರೀತಿಯಾಗಿ ಅವರು. ಆಮೇಲೆ ಇನ್ನೊಂದು, ಅವರು ಎಷ್ಟು ಹಾರ್ಡ್ ವರ್ಕರ್ ಅಂದರೆ ಒಂದೊಂದು ಸಲ ರಾತ್ರಿ 2 ಗಂಟೆ ಅವರು ಆಮೇಲೆ ನೆಲದಲ್ಲೇ ಕೂತು ಬರೀತಾರೆ, ನೆಲದಲ್ಲಿ ಕೂತು ಬರ್ಕೊಂಡು ಆಮೇಲೆ ಅದನ್ನು ಅವರೇ ನೋಡಿಕೊಂಡು ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ಸೀನು ಸರಿ ಇಲ್ಲ ಅದನ್ನು ಮತ್ತೆ ಬಿಸಾಕೋದು ಇನ್ನೊಂದು ಈ ಥರ. ನಾವು ಎಷ್ಟೋ ಸಲ ಹೇಳಿದ್ವಿ, ಉಪ್ಪಿ ಅದು ನೀವು ಫಸ್ಟ್ ಮಾಡಿದ್ರಲ್ಲ ಅದೇ ಚೆನ್ನಾಗಿತ್ತು, ಇಲ್ಲ ಮನೋದು ಬೇರೆ ಮಾಡಬೇಕಿನ್ನು ಅಂತ. ನಾನು, ಮುರಳಿ ಮೋಹನ್, ಡಾಕ್ಟರ್ ಜನಾರ್ದನ್ ನಾಡೆ ಅಂತಿದ್ರು, ನಾವೆಲ್ಲ ಎಂಜಾಯ್ ಮಾಡ್ತಿದ್ವಿ. ಅವರು ನಮಗೆಲ್ಲ ಅವೆಲ್ಲ ಫೈನಲ್ ಆದಮೇಲೆ ನಮಗೊಂದು ರೀಡಿಂಗ್ ಕೊಡ್ತಿದ್ರು. ಆವಾಗ ನಮಗೆಲ್ಲ ಖುಷಿ ಆಗೋದು, ನಮಗೆ ಒಂಥರ ಥ್ರಿಲ್ ಆಗೋದು, ಏನು ಹೊಸ ಥಾಟ್ಸ್ ಇವರ ತಲೆಯಲ್ಲಿ ಬಂತಲ್ಲ ಅಂತ. ಸೊ ಅದಕ್ಕೆ ಖುಷಿ ಆಗುತ್ತೆ ಅವರ ಆ ಛಲ ಮತ್ತು ಹಾರ್ಡ್ ವರ್ಕ್. ಅದು ಹಾರ್ಡ್ ವರ್ಕ್ ಬರೀ ಹಾರ್ಡ್ ವರ್ಕ್ ಇದ್ದರೆ ಇಲ್ಲಿ ವರ್ಕೌಟ್ ಆಗೋಲ್ಲ, ಟ್ಯಾಲೆಂಟು ಬೇಕು. ಆ ಟ್ಯಾಲೆಂಟ್ ಜೊತೆ ಹಾರ್ಡ್ ವರ್ಕ್ ಅದು ಅವ್ರನ್ನ ಮೇಲಕ್ಕೆ ತಗೊಂಡೋಯ್ತು.